ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಪ್ರತಿಯೊಂದು ಆತ್ಮಕ್ಕೂ ನಂಬಿಕೆಯು ಗುರಾಣಿಯಾಗಿದೆ. ಈ ದಿನದ ದೇವರ ವಾಕ್ಯ, ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಎಫೆಸದವರಿಗೆ 6ನೇ ಅಧ್ಯಾಯ 16ನೇ ವಚನ. ನಂಬಿಕೆ ಎಂದರೆ ದೇವರನ್ನು ನಂಬುವುದು. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ನಮ್ಮ ಒಳಿತಿಗಾಗಿ ಏನು ಮಾಡಬೇಕೆಂದು ಆತನು ಚೆನ್ನಾಗಿ ತಿಳಿದಿದ್ದಾನೆ ಎಂದು ನಂಬುವುದೇ ನಂಬಿಕೆಯಾಗಿದೆ. ಹೀಗಾಗಿ ಅದು ನಮ್ಮ ಸ್ವಂತ ಮಾರ್ಗದ ಬದಲು ಆತನ ಮಾರ್ಗವನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ಅಜ್ಞಾನದ ಸ್ಥಳಕ್ಕೆ ಅದು ದೇವರ ಜ್ಞಾನವನ್ನು ಸ್ವೀಕಾರ ಮಾಡುತ್ತದೆ. ನಮ್ಮ ದೌರ್ಬಲ್ಯದ ಸ್ಥಳಕ್ಕೆ ಆತನ ಬಲವನ್ನು, ನಮ್ಮ ಪಾಪಪೂರ್ಣತೆಯ ಸ್ಥಳಕ್ಕೆ ಆತನ ನೀತಿಯನ್ನು ಅದು ಸ್ವೀಕರಿಸುತ್ತದೆ. ನಮ್ಮ ಜೀವನ ಮಾತ್ರವಲ್ಲ, ನಾವು ಈಗಾಗಲೇ ಆತನವರಾಗಿದ್ದೇವೆ. ನಂಬಿಕೆಯು ದೇವರ ಮಾಲೀಕತ್ವವನ್ನು ಅಂಗೀಕರಿಸುತ್ತದೆ ಮತ್ತು ಅದರ ಆಶೀರ್ವಾದಗಳನ್ನು ಅಂಗೀಕರಿಸುತ್ತದೆ. ಸತ್ಯ, ಪ್ರಾಮಾಣಿಕತೆ, ಶುದ್ಧತೆ ಇವುಗಳು ಜೀವನದ ಯಶಸ್ಸಿನ ಗುಟ್ಟುಗಳಾಗಿ ತಿಳಿಸಲ್ಪಟ್ಟಿದೆ. ಈ ತತ್ವಗಳನ್ನು ಅಂಗೀಕರಿಸಿ ಸ್ವಾಧೀನಪಡಿಸಿಕೊಳ್ಳುವುದು ನಂಬಿಕೆಯಾಗಿದೆ. ಪ್ರತಿಯೊಂದು ಒಳ್ಳೆಯ ಉತ್ತೇಜನ ಮತ್ತು ಒಳ್ಳೆಯ ಆಕಾಂಕ್ಷೆಗಳು ದೇವರ ಉಡುಗೊರೆಗಳಾಗಿರುತ್ತದೆ. ನಿಜವಾದ ಬೆಳವಣಿಗೆ ಮತ್ತು ನಿಜವಾದ ದಕ್ಷತೆಯನ್ನು ಮಾತ್ರ ಉಂಟುಮಾಡುವ ಜೀವನವನ್ನು ನಂಬಿಕೆಯು ದೇವರಿಂದ ಪಡೆದುಕೊಳ್ಳುತ್ತದೆ. ನಂಬಿಕೆಯನ್ನು ಹೇಗೆ ಅಭ್ಯಾಸಿಸಬೇಕು ಎಂಬುದನ್ನು ಬಹಳ ಸರಳಗೊಳಿಸಬೇಕು. ದೇವರ ಪ್ರತಿಯೊಂದು ವಾಗ್ದಾನಕ್ಕೂ ಕಟ್ಟುಪಾಡುಗಳಿವೆ, ಷರತ್ತುಗಳು ಇವೆ. ನಾವು ಆತನ ಚಿತ್ತದಂತೆ ನಡೆದುಕೊಳ್ಳಲು ಸಿದ್ಧರಿದ್ದರೆ ಆತನ ಎಲ್ಲ ಬಲವೂ ನಮ್ಮದಾಗುತ್ತದೆ. ಆತನು ವಾಗ್ದಾನ ಮಾಡುವ ಯಾವುದೇ ಉಡುಗೊರೆಯು ವಾಗ್ದಾನದಲ್ಲಿಯೇ ಇರುತ್ತದೆ. ಬೀಜವು ದೇವರ ವಾಕ್ಯವೇ ಎಂದು ಲೂಕ 8ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳಲಾಗಿದೆ. ಓಕ್ ಮರವು ಓಕ್ ಮರದ ಹಣ್ಣಾದ ಅಕಾರ್ನಿನಲ್ಲಿ ಇರುವಂತೆ ದೇವರು ಕೊಡುವ ಉಡುಗೊರೆಯು ಆತನ ವಾಗ್ದಾನದಲ್ಲಿ ಖಚಿತವಾಗಿ ಇದೆ. ನಾವು ವಾಗ್ದಾನವನ್ನು ಸ್ವೀಕರಿಸಿದಾಗ ನಾವು ದೇವರ ಉಡುಗೊರೆಯನ್ನು ಹೊಂದಿರುತ್ತೇವೆ. ದೇವರ ಉಡುಗೊರೆಗಳನ್ನು ಸ್ವೀಕರಿಸಲು ನಮಗೆ ಅನುವು ಮಾಡಿಕೊಡುವ ನಂಬಿಕೆಯೇ ಸ್ವತಃ ಒಂದು ಉಡುಗೊರೆಯಾಗಿದ್ದು, ಅದರಲ್ಲಿ ಸ್ವಲ್ಪ ಅಂಶವನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ನೀಡಲಾಗಿರುತ್ತದೆ. ದೇವರ ವಾಕ್ಯವನ್ನು ಹೊಂದಿಕೊಳ್ಳಲು ಅಭ್ಯಾಸ ಮಾಡಿದ ಹಾಗೆ ಅದು ಬೆಳೆಯುತ್ತದೆ. ನಂಬಿಕೆಯನ್ನು ಬಲಪಡಿಸಬೇಕಾದರೆ ನಾವು ಅದನ್ನು ಆಗಾಗ್ಗೆ ವಾಕ್ಯದ ಸಂಪರ್ಕಕ್ಕೆ ತರಬೇಕು. ಸತ್ಯವೇದದ ವಿದ್ಯಾರ್ಥಿಯು ಸತ್ಯವೇದದ ಅಧ್ಯಯನದಲ್ಲಿ ದೇವರ ವಾಕ್ಯದ ಬಲವನ್ನು ಕಂಡುಕೊಳ್ಳಬೇಕು. ಸೃಷ್ಟಿಯಲ್ಲಿ ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು. ಆತನು ಆಜ್ಞಾಪಿಸುತ್ತಲೇ ಸರ್ವವೂ ಸ್ಥಾಪನೆಯಾಯಿತು ಎಂದು ವಾಕ್ಯವು ಹೇಳುತ್ತದೆ. ಮಾನವ ದೃಷ್ಟಿಯಲ್ಲಿ ಜೀವನವು ಪ್ರಯತ್ನ ಪಡದ, ಅನುಭವವಿಲ್ಲದ ಮಾರ್ಗವಾಗಿದೆ. ನಮ್ಮ ಆಳವಾದ ಅನುಭವಗಳಿಗೆ ಸಂಬಂಧಿಸಿದಂತೆ ನಾವೆಲ್ಲರೂ ಒಂಟಿಯಾಗಿ ನಡೆಯುವ ಮಾರ್ಗ ಇದಾಗಿದೆ. ನಮ್ಮ ಆಂತರಿಕ ಜೀವನದಲ್ಲಿ ಬೇರೆ ಯಾವ ಮನುಷ್ಯನೂ ಸಂಪೂರ್ಣವಾಗಿ ಪ್ರವೇಶಿಸಲು ಸಾಧ್ಯವಿಲ್ಲ. ಅತಿ ಶೀಘ್ರದಲ್ಲಿ ಅಥವಾ ಆನಂತರದಲ್ಲಿ ಒಂದು ಚಿಕ್ಕ ಮಗುವು ನಿತ್ಯತ್ವದ ಜೀವನಕ್ಕೆಂದು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ತನ್ನದೇ ಆದ ಮಾರ್ಗದಲ್ಲಿ ಪ್ರಯಾಣವನ್ನು ಪ್ರಾರಂಭಿಸುವಾಗ ಆ ಮಗುವಿನ ನಂಬಿಕೆಯನ್ನು ನಿಜವಾದ ಮಾರ್ಗದರ್ಶಿ ಮತ್ತು ಸಹಾಯಕನ ಕಡೆಗೆ ನಡೆಸುವ ಪ್ರಯತ್ನವು ಎಷ್ಟು ಶ್ರದ್ಧೆಯ ಪ್ರಯತ್ನವಾಗಿರಬೇಕು ಅಲ್ಲವೇ? ಶೋಧನೆಗಳಿಗೆ ಗುರಾಣಿಯಾಗಿ, ಶುದ್ಧತೆ ಮತ್ತು ಸತ್ಯಕ್ಕೆ ಸ್ಫೂರ್ತಿಯಾಗಿ, ದೇವರ ಪ್ರಸನ್ನತೆಯ ಪ್ರಭಾವವನ್ನು ಮೀರಿಸುವ ಪ್ರಭಾವವು ಬೇರೆ ಯಾವುದೂ ಇಲ್ಲ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ.
ಆತನು ಕೆಟ್ಟದ್ದನ್ನು ನೋಡಕೂಡದ ಹಾಗೆ ಶುದ್ಧ ಕಣ್ಣುಗಳುಳ್ಳವನು, ಅನ್ಯಾಯವನ್ನು ಅವನು ದೃಷ್ಟಿಸಲಾರನು ಎಂದು ವಾಕ್ಯಗಳು ಹೇಳುತ್ತದೆ. ಐಗುಪ್ತದ ಭ್ರಷ್ಟತೆಯ ಮಧ್ಯೆ ಈ ಆಲೋಚನೆಯು ಯೋಸೇಫನ ಗುರಾಣಿಯಾಗಿತ್ತು. ಶೋಧನೆ ಎಂಬ ಆಕರ್ಷಣೆಗಳಿಗೆ ಅವನ ಉತ್ತರವು ಸ್ಥಿರವಾಗಿತ್ತು. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ಯೋಸೇಫನು ಹೇಳಿದನು. ಅಂತಹ ನಂಬಿಕೆಯನ್ನು ಪಾಲಿಸಿದರೆ ಅದು ಪಾಲಿಸುವ ಪ್ರತಿಯೊಂದು ಆತ್ಮಕ್ಕೂ ಗುರಾಣಿಯಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.